ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ಮತ್ತು ಶುಕ್ರವಾರ ದೇವ್ರ ಪೂಜೆ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಶಿವಲಿಂಗನ ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳ ಇದು. ಬುಧವಾರ ನಾವು ಇಟ್ಟು ಬಂದಂಥ ಕಳಸಗಳನ್ನ ಗುರುವಾರ ಪೂಜೆ ಇದೆ, ಯಾರ್ಯಾರು ಕಳಸ ಓದ್ತಿದ್ರಿ ಅವರೆಲ್ಲ ಬಂದು ಪೂಜೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರು. ಬುಧವಾರದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ಅದು ಪಾರ್ಟ್ 1 ಇದೆ. ಗುರುವಾರ ಮತ್ತು ಶುಕ್ರವಾರ ಪೂಜೆದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. 2 ದಿನದ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೆ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾರಿ. ಗುರುವಾರ ಬೆಳಿಗ್ಗೆ 9:30ಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿದರು, ಆದರೆ ನಾವು 9 ಗಂಟೆಗೆ ಹೋಗೋಕ್ಕಾಗಲಿಲ್ಲ, 12 ಗಂಟೆಗೆ ಹೋಗಿದ್ವಿ. ಸೊ 2 ಗಂಟೆಗೆ ಪೂಜೆ ಮುಗಿಸಿದ್ರು, ಮತ್ತು ಪುನಃ ಸಂಜೆಯಿಂದ 6 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಮಧ್ಯಾಹ್ನ ದಿಕ್ಕುಗಳ ಪೂಜೆ ಮತ್ತು ನವಗ್ರಹ ಪೂಜೆ ಅಷ್ಟೇ ಮಾತ್ರ ಮಾಡಿದ್ದು. ಸೊ ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಗಣಪತಿ ಪೂಜೆ, ಪಂಚಬ್ರಹ್ಮ ಸಪ್ತಸಹ ದೇವತೆಗಳ ಪೂಜೆನ ಸಂಜೆ 6:30 ಮೇಲೆ ಸ್ಟಾರ್ಟ್ ಮಾಡಿಕೊಂಡ್ರು. ಈ ಎಲ್ಲ ದೇವತೆಗಳ ಪೂಜೆನೂ ಮುಗಿಸಿ ಮತ್ತೆ ಹೋಮ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಹೋಮನ ಪೂರ್ತಿ ಆಗೋವರೆಗೂ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಬೆಳಿಗ್ಗೆ ಬೇಗನೆ 6:30 ಅಷ್ಟರಲ್ಲಿ ಕಳಸ ಹೊತ್ತಿರೋ ಅಂಥವರೆಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವು ಪ್ರಸಾದನ ತಿನ್ಕೊಂಡು ಮನೆಗೆ ಹೊರಟು. ಸಾಧ್ಯ ಆದರೆ ಶುಕ್ರವಾರ ಬೆಳಗಿನ ಜಾವ 4:00-4:15ಗೆ ಬನ್ನಿ ಅಂತ ಹೇಳಿದರು. ನಾವು ಹೋಗೋಕ್ಕಾಗಲಿಲ್ಲ ಬೆಳಗಿನ ಜಾವ 4:00-4:15ಗೆ. ಸೊ ನಾವು ಏನು ಮಾಡಿದ್ವಪ್ಪ ಅಂತಂದರೆ ಪ್ರಸಾದ ತಿನ್ಕೊಂಡು ಗುರುವಾರ ಸಂಜೆ 10:30 ಆಗಿತ್ತು ಬರೋಷ್ಟರಲ್ಲಿ. ನಾನು ಸುಮ್ಮನೆ ಬಂದು ಟಯರ್ಡ್ ಆದಂಗೆ ಆಗಿತ್ತು ಅಂದ್ಬಿಟ್ಟು ಹಾಗೇ ಮಲಗಿಬಿಟ್ಟೆ. ಬೆಳಗಿನ ಜಾವ ಎದ್ದು 4 ಗಂಟೆಗೆ ಎದ್ದು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಒಂದು 6ರಿಂದ 6:30 ಟೈಮ್ ಆಯಿತು. ಬೆಳಗಿನ ಜಾವ 4:15ಗೆ ಏನಕ್ಕಪ್ಪ ಬರೋಕ್ಕೆ ಹೇಳಿದರು ಅಂತ ಅಂದರೆ, ಸಾಧ್ಯ ಆದರೆ ಬನ್ನಿ ಅಂತ ಹೇಳಿದರು. ಏನಕ್ಕಪ್ಪ ಬರೋಕ್ಕೆ ಹೇಳಿದರು ಅಂತಂದರೆ, ಅಲ್ಲಿ ಅವತ್ತು ಶುಕ್ರವಾರ ಬೆಳಿಗ್ಗೆ 4:15ಗೆ ಲಿಂಗನ ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡಿದರು. ಸೊ ಹಾಗಾಗಿ ಸಾಧ್ಯ ಆದರೆ ಬರೋಕ್ಕಾಗೋರು ಬನ್ನಿ ಅಂತ ಹೇಳಿದರು, ಬರೋಕ್ಕಾಗಿಲ್ಲ ಅಂದರೆ 6:30 ಪೂಜೆಗೆ ಬನ್ನಿ ಅಂತ ಹೇಳಿದರು. ಮತ್ತು ನಾವು 6:30ಗೆ ಹೋದಾಗ ಲಿಂಗನ ಕೂರಿಸಿ ಇನ್ನೊಂದು ಹೋಮನ ಮಾಡಿಬಿಟ್ಟು ಆಮೇಲಿಂದ ಶಿಖರ ಕಳಸನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೊತ್ಕೊಂಡು ದೇವಸ್ಥಾನದೊಳಗಡೆಯಿಂದ ಮೇಲೆತ್ತಿ ಈ ಕಳಸಗಳನ್ನ ಇಡ್ತಾರೆ. ಈ ಕಳಸಗಳನ್ನ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ನಂತರ ನಾವೇನು ಬಿಂದಿಗೆ ಕಳಸಗಳನ್ನ ಮಾಡಿದ್ವಿ, ಆ ಕಳಸಗಳನ್ನ ಹೊತ್ಕೊಂಡೋಗಿ ದೇವಸ್ಥಾನ ಸುತ್ತ ಒಂದು ಸುತ್ತು ಬಂದು ಆಮೇಲಿಂದ ಆ ಶಿಖರ ಕಳಸಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು. ಇವರು ಇವಾಗ ಶಿಖರ ಕಳಸನ ಮೇಲಿಟ್ಟಾಗಿದೆ. ಇವಾಗ ನಾವುಗಳು ಏನು ಕಳಸ ತೊಗೊಂಡೋಗಿದ್ವಿ ಅದನ್ನು ಅವರು ಒಬ್ಬೊಬ್ಬರಾಗೆ ಹೊರಗಡೆ ಕೊಡ್ತೀವಿ. ನೀವು ನಿಮ್ಮದು ಅಂತ ಹೊಡೆದಾಡಬೇಡಿ, ಯಾವತ್ತು ಸಿಗುತ್ತೆ ಅದನ್ನು ಎತ್ಕೊಳ್ಳಿ. ಅಲ್ಲಿ ಅಭಿಷೇಕ ಆದಮೇಲೆ ನಿಮ್ಮ ಬಿಂದಿಗೆ ಮತ್ತು ಚಂಬುಗಳನ್ನ ಇಸ್ಕೊಳ್ಳಿ ಅಂತ ಹೇಳಿದರು. ಆದ್ರೂ ಒಬ್ಬರಮ್ಮ ನಂದು ನಿಂದು ಅಂತ ನೂಕಾಡ್ಕೊಂಡು ಫ್ರೆಂಡ್ಸ್ ಒಂದು ಕಳಸನ ಬಾಗಿಲಲ್ಲೇ ಎತ್ತಾಕ್ಬಿಟ್ರು. ಸೊ ಪೂಜಾರಪ್ಪ ಅವ್ರಿಗೆ ಸರಿಯಾಗಿ ಬೈದರು. ಅದಕ್ಕೆ ನಾವೇನು ಮಾಡ್ದು ಅಂತಂದರೆ ನೂಕೋದು ಬೇಡ ತಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ನಿಂತ್ಕೊಂಡಿವಿ. ಯಾರಾದರೂ ನಮ್ಮ ಕಳ್ಸದ ಚೌರ್ಗಿನ ತೊಗೊಂಡೋದ್ರೆ ಅವ್ರಿಗೆ ಹೇಳೋಣ, ಆಮೇಲೆ ಅವ್ರಿಗೆ ಕೊಟ್ಟರೆ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಯಾರ ಹತ್ರ ಹೋಗುತ್ತೆ ನಮ್ಮ ಬಿಂದಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಹುಡುಗಿಗೆ ಕೊಟ್ಟು ಕಳಿಸಿದ್ರು. ನಾನು ಸುಮ್ಮನೆ ಕೇಳಿದೆ, ಫ್ರೆಂಡ್ಸ್ ಪುಟ್ಟ ಇದು ನಮ್ಮ ಬಿಂದಿಗೆ ಕೊಡು ಅಂತ. ಪಾಪ ಆ ಹುಡುಗಿ ಕೇಳ್ತಿದ್ದಂಗೆ ಕೊಟ್ಬಿಟ್ಟೋಯ್ತು. ಸೊ ನಾವು ಇದೇ ಮೊದಲು ಈ ಥರ ದೇವ್ರ ಪೂಜೆಯಲ್ಲಿ ನಾನು ಭಾಗಿಯಾಗಿರೋದು. ಈ ಥರ ಮೇಲೋಗಿ ನಾವೇನೇ ಅಭಿಷೇಕಕ್ಕೆ ನೀರು ಕೊಡಬೇಕು ಅಂದರೆ ನಿಜವಾಗ್ಲೂ ಅದೊಂಥರ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಈ ಥರ ಅದೃಷ್ಟ ಸಿಗೋದು ಕಮ್ಮಿ. ಸೊ ನನಗಂತೂ ಈ ಥರ ಹೋಗಿ ಪೂಜೆಯಲ್ಲಿ ಭಾಗಿಯಾಗಿ ಬಂದಿದ್ದು ತುಂಬ ಖುಷಿ ಆಯಿತು. ಅಲ್ಲಿ ಮೇಲ್ಗಡೆ ನೀರು ಕೊಡೋಕ್ಕೆ ಅಂತ ಹೋಗಿದ್ದೀವಿ. ಪಾಪ ಅಲ್ಲೂ ಬೇರೆ ಒಬ್ಬರು ಬೈಸ್ಕೊಂಡ್ರು ಫ್ರೆಂಡ್ಸ್. ಯಾಕೆ ಅಂತಂದರೆ ಅವರು ಬಿಂದಿಗೆ ಹೊತ್ಕೊಂಡು ಕಳಸ ಹೊತ್ಕೊ ಬಂದಿದ್ದಾರೆ, ಆದರೆ ಒಂದೇ ಕೈಗೆ ಬಳೆ ಹಾಕೋ ಬಂದಿದೆಯಲ್ಲಮ್ಮ ಅಂತ ಅಂದ್ಬಿಟ್ಟು ಅಲ್ಲೊಬ್ರು ಬೋದ್ರು. ಸೊ ನಾನು 2 ಕೈಗೂ ಬಳೆ ಹಾಕ್ಕೊಂಡೋಗಿ ಒಳ್ಳೆ ಕೆಲಸ ಮಾಡಿದೆ. ಬಿಂದಿಗೆ ಕಳಸ ಹೊತ್ತಿದವರೆಲ್ಲರೂ ಕೂಡ ನಿಮ್ಮ ಮನೇಲಿ ಏನಿದೆ ರವಿಕೆ ಪೀಸು, ಎಳ್ಳು, ಜೀರಿಗೆ ಅಥವಾ ಕೊಬ್ಬರಿ ಪಾಲು ಇಷ್ಟು ನಿಮ್ಮ ಮನೇಲಿ ಸಿಗೋಂಥ ಪದಾರ್ಥಗಳನ್ನ ತಗೊಂಬನ್ನಿ, ಪೂರ್ಣಾಹುತಿ ಹಾಕಬೇಕು ಅಂತ ಹೇಳಿದರು. ಸೊ ಇಲ್ಲಿ ಹೋಮ ನಡೆದಿತ್ತಲ್ಲ, ಅಲ್ಲಿ ಇವರು ಪೂರ್ಣಾಹುತಿ ಕೊಟ್ಟ ಮೇಲೆ ಆಮೇಲಿಂದ ನಾವು ತೊಗೊಂಡೋಗಿರೋಂಥ ಪದಾರ್ಥಗಳನ್ನ ನಾವು ಈ ಹೋಮ ಕುಂಡದೊಳಗೆ ನಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೇಳಿಕೊಂಡು ನಾವು ಈ ಹೋಮ ಕುಂಡದೊಳಗೆ ಹಾಕಬೇಕು ಅಂತ ಹೇಳಿದ್ದಾರೆ.
ಸೊ ಗೈಸ್ ಹೋಮಕುಂಡದೊಳಗೆ ಎಲ್ಲನೂ ಹಾಕ್ಬಿಟ್ಟಾದಮೇಲೆ ಮತ್ತೆ ಬಾಳೆ ಮರ ನೆಟ್ಟಿದ್ದಾರೆ. ಅದು ಜನಗಳ ರಶ್ಶಿಂದ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಪೂರ್ಣಾಹುತಿ ಕೊಟ್ಟ ಮೇಲೆ ಬಾಳೆ ಮರನ ಕಡಿತಾರೆ, ಅದನ್ನು ಯಾರು ನೋಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ವೀಡಿಯೋ ಮಾಡಲಿಲ್ಲ. ಬಾಳೆ ಮರನ ಕಡಿದು ಕನ್ನಡಿಲಿ ಪ್ರತಿಷ್ಠಾಪನೆ ಮಾಡಿರೋವಂಥ ದೇವ್ರನ್ನ ನೋಡಿಕೊಂಡು ಆಮೇಲಿಂದ ಮಹಾಮಂಗಳಾರತಿ ಮಾಡಿದ್ರು. ನಾವು ಜನ ರಶ್ ಇರೋದ್ರಿಂದ ಡೈರೆಕ್ಟ್ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ನನ್ನ ತಂಗಿಯರೆಲ್ಲ ಬಂದು ರೆಡಿ ಆಗ್ತಾ ಇದ್ದಾರೆ ಇವಾಗ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಪೂಜೆ ಹೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇದೇ ಗರ್ಭಗುಡಿಲಿ ಪ್ರತಿಷ್ಠಾಪನೆ ಮಾಡಿರೋಂಥ ಲಿಂಗ. ಸೊ ಏನಪ್ಪ ಅಂತಂದರೆ ಜನ ರಶ್ ಇರೋದ ಕಾರಣ ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಊಟ ಎಲ್ಲನೂ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಮತ್ತು ನಾವು ಇವಾಗ ಇಲ್ಲಿ ಒಂದು ಚಿಕ್ಕ ಜಾತ್ರೆ ಕಟ್ಟಿದ್ದಾರೆ ದೇವಸ್ಥಾನದ ಓಪನ್ ಪ್ರಯುಕ್ತ. ಮಕ್ಕಳುಗಳಿಗೆ ಏನೇನು ಬೇಕೋ ಆಟ ಸಾಮಾನು ತಗೊಂಡು ಮನೆಗೆ ಹೊರಟ್ವಿ ಈಗ. ದೇವಸ್ಥಾನದ ಓಪನ್ ಪ್ರಯುಕ್ತ ಹರೀಶ್ ಗೌಡ್ರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇನ್ವೈಟ್ ಮಾಡಿದರು. ಸೊ ನಾವು ಮನೆಗೆ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ನೋಡಬೇಕು ಅನ್ನೋ ಕಾರಣಕ್ಕೆ ಮನೆಯಿಂದ ಪುನಃ ವಾಪಸ್ ಕರ್ಕೊಂಬಂದೆ, ಅವನ್ನ ತೋರಿಸ್ಕೊಂಡು ಕರ್ಕೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಏನು ರೋಡಲ್ಲಿ ನಿಂತೀವಿ ಫ್ರೆಂಡ್ಸ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಕಾರ್ಗಳು ಬತ್ತಿದಂಗೆ ಏನು ಫುಲ್ಲು ಜನ ರಶ್ ಆಗೋದ್ರು. ನಾನು ಕರ್ಕೊಬಂದಿದ್ದು ತಕ್ಕಾಗಿ ವೇಸ್ಟ್ ಆಗುತ್ತೆ, ನನ್ನ ಮಗನ ತೋರಿಸ್ಕೊಂಡು ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲೊಂದು RCC ಮನೆ ಇತ್ತು, ಅದರಲ್ಲಿ ಏನೋ ಒಂದು 4-5 ಜನ ನಿಂತಿದ್ರು. ಅಲ್ಲಿಗೆ ಕರ್ಕೊಂಡೋಗಿ ನಿಂತ್ಕೊಂಡು ತೋರಿಸ್ಕೊಂಬಂದೆ. ಸೊ ಅವರು ಕೆಳಗಡೆ ಅಷ್ಟೊಂದು ಜನ ಇದ್ರೂ ಮೇಲ್ಗಡೆ ನಿಂತಿದ್ದು ಒಂದು 5-6 ಜನ ಇದ್ವಿ ನಾವು ಮೇಲ್ಗಡೆ ಅಷ್ಟೇ. ಸೊ ಒಂದು 3 ಸಲ ಹಾಯ್ ಮಾಡಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ ಖುಷಿ ಆಯಿತು ಇವ್ರನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ನಮ್ಮೂರು ಗೇಟ್ ಹತ್ರ ಬಂದಿದ್ವಿ, ಆದರೆ ನಮ್ಮನೆ ಹತ್ರನೇ ಜನಗಳೆಲ್ಲ ಸೇರಿಕೊಂಡು ಅಲ್ಲೂ ಸ್ಟಾಪ್ ಮಾಡಿಸಿರಂತೆ. ಅಲ್ಲಿ ನಮ್ಮಮ್ಮನೂ ಕೂಡ ಹೋಗಿ ನಿಂತಿದ್ದಾರೆ ಅವ್ರ ಜೊತೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬಂದಾಗ ಹೇಳಿದ್ರು, ಕುಮಾರಸ್ವಾಮಿ ಮಗ ನನಗೆ ಕೈ ಕೊಟ್ಟರು, ಶೇಕ್ ಹ್ಯಾಂಡ್ ಮಾಡಿದ್ರು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಅದನ್ನ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಅದೇ ಒಂಥರ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಮಿಸ್ ಆಯಿತು. ನಿಜವಾಗ್ಲೂ ಜನಗಳು ಎಷ್ಟೊಂದು ಹಿಂಸೆ ಕೊಡ್ತಾರೆ ಅಂದರೆ ಪಾಪ ಫ್ರೆಂಡ್ಸ್, ಶೇಕ್ ಹ್ಯಾಂಡ್ ಮಾಡೋಕ್ಕೆ ಹೋಗ್ತಾರೆ, ಅದು ಟ್ಯಾಕ್ಟ್ರು ಮೂವ್ ಆದರೂ ಕೂಡ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಅಂತ ಅದ್ರ ಮೇಲೆ ಹತ್ತುತ್ತಾರೆ. ಆ ಥರ ಆದಾಗ ಯಾರಿಗಾದ್ರೂ ಏನಾದರೂ ತೊಂದರೆ ಇದ್ದರೆ ಪಾಪ ಏನು ಮಾಡ್ತಾರೆ. ಹೆಂಗಸರು ನೋಡ್ತಾ ನಿಂತಿದ್ದಾರೆ, ಅವ್ರನ್ನ ನೋಡೋಕೆ ಬಿಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಜನಗಳಿಗೆ. ಇವರು ಈ ಥರ ರಶ್ ಆಗಿ ತುಂಬ್ಕೊಂಡು ಹಿಂಸೆ ಕೊಟ್ಟರೆ ಯಾರು ತಾನೇ ನೋಡೋಕೆ ಹೋಗ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾವೇನು ಜಾಸ್ತಿ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಅಂದರೆ ಅಷ್ಟೇನು ಇಂಟ್ರೆಸ್ಟಾಗಿ ಹೋಗಲ್ಲ ನೋಡೋಕ್ಕೆ. ಪಾಪ ಅದ್ರ ಮಧ್ಯದಲ್ಲಿ ಒಬ್ಬರು ಒಂದು 8,000 ಅಮೌಂಟ್ ಇಟ್ಟಿದ್ರಂತೆ ಫ್ರೆಂಡ್ಸ್. ಅದನ್ನೂ ಬೀಳಿಸ್ಕೊಂಡು ಲಾಸ್ಟಲ್ಲಿ ಹುಡ್ಕಾಡ್ತಿದ್ರು. ಆಮೇಲೆ ಅವಾಗ ಒಬ್ರು ಹೇಳಿದ್ರು, ಅವ್ರ ಹತ್ರ ಹೋಗಿ ಅವ್ರ ಜೊತೆ ಬಂದಿದ್ರಲ್ಲ ಕುಮಾರಸ್ವಾಮಿ ಅವ್ರ ಮಗನ ಜೊತೆ, ಅವ್ರ ಕಡೆಯವರು ಕೊಡ್ತಾರೆ, ಎತ್ಕೊಂಡವ್ರೆ, ಅಲ್ಲಿ ಬಂದು ಕೇಳಿ ಅಂತ ಅಂದ್ಲಾಗಿ ಅವರು ಆಮೇಲೆ ಹೋಗಿ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟರು ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಪೂಜೆ ಎಲ್ಲ ಮುಗ್ದು ರಾಜಕೀಯ ವ್ಯಕ್ತಿಗಳನ್ನ ನೋಡ್ಕೊಂಡು ಬಂದಾಯಿತು. ಸೊ ನಾವು ಕೂಡ ಮನೇಲಿ ಒಬ್ಬಟ್ಟು ಅಡುಗೆ ಊಟ ಮಾಡಿದ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಅವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.